ನನಗೆ ಮಕ್ಳಂದ್ರೆ ತುಂಬಾ ಇಷ್ಟ. ಅಯ್ಯೋ, ಅದ್ರ ಪ್ರೋಸೆಸಿಂಗ್ ಅಂದ್ರೆ ಇಷ್ಟ. ಅಣ್ಣ, ಬ್ಯಾಚುಲರ್ಸ್ಗೆ ರೂಮ್ ಬಾಡಿಗೆ ಕೊಡ್ತೀರಾ? ಕೊಡ್ತೀನಿ. ಅರೆ ಎಣ್ಣೆ ಹೊಡಿಯಂಗಿಲ್ಲ, ಹುಡುಗಿರು ಯಾರೋ ಬರಂಗಿಲ್ಲ. ಹುಡುಗಿರು ಯಾರೋ ಬರ್ದಿರ ಮತ್ತೆ ಇವನಿಗೆ ತಿಕ್ಕ ಹೊಡಿಬೇಕಾ ನಾವು? ಏ ದೈವಿಕ್, ನಿಮ್ ಬಿಲ್ಡಿಂಗ್ ಕೆಳಗಡೆ ಇದ್ದೀನಿ ಬಾರೋ. ಬಂದೆ ಅಣ್ಣ. ಅಣ್ಣ, ಏ ಏನೋ ನಿಮ್ಮ ಕಮ್ಯುನಿಟಿನಲ್ಲಿ ಏನೋ ಗಾಳಿಪಟ ಫೆಸ್ಟಿವಲ್ ಅಂತ ಇವತ್ತು. ಓ ಅಣ್ಣ, ಸಂಕ್ರಾಂತಿ ಆದ್ಮೇಲೆ ಈ ನಾರ್ತ್ ಈಸ್ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಮಾಡೋಣ. ನಾವಾ? ಗಾಳಿಪಟ ಇಲ್ಲ ಅಲ್ಲ ಅಣ್ಣ? ಏ ಇಲ್ಲಿ ನೋಡ, ನಾನು ರೆಡಿಯಾಗಿ ಇಟ್ಕೊಂಡ್ ಬಂದಿದ್ದೀನಿ. ಬಾ 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 ಹೋಗೋಣ ಬಾ. ಏ ಬಾರ ಹೋಗೋಣ ಬಾರ. ಇಂದ ಸೂತ್ರ ಕಟ್ಟು. ಸರಿ ಅಣ್ಣ. ಇದಕ್ಕಿಂತ ಬೆಟರ್ ನೋಡೋಣ. ದೈವಿಕ್ ಅಣ್ಣ, ಇಲ್ಲಿ ಯಾಕೋ ಜಾಗ ಸೆಟ್ ಆಗ್ತಾ ಇಲ್ಲ, ಬೇರೆ ಕಡೆ ಹೋಗೋಣ ಬಾ. ಚೆನ್ನಾಗಿ ಇದೆಯಲ್ಲ ಅಣ್ಣ? ಏ ಬಾರಲ್ಲೇ. ಏ ದೈವಿಕ್, ಇಲ್ಲಿ ಜಾಗ ಸ್ವಲ್ಪನೂ ಚೆನ್ನಾಗಿಲ್ಲ, ಬಾ ಬೇರೆ ಕಡೆ ಹೋಗೋಣ. ಯಾಕೆ? ಏ ಬಾ ಹೇಳ್ತೀನಿ. ಅಣ್ಣ, ಜಾಗ ಓಕೆ ಅಂದ್ರೆ ನಾನು ಸೂತ್ರ ಕಟ್ತೀನಿ. ಹೌದಾ? ಅದೇ ನೋಡ್ತಾ ಇದ್ದೀನಿ. ಬ್ಲಾಕ್ ಕಲರ್ ಗಾಳಿಪಟ ಸಖತ್ತಾಗಿದೆ ಅಲ್ಲ? ಬ್ಲಾಕ್ ಸಕ್ಕತ್ತಾಗಿದೆ. ಹೂ ಅಣ್ಣ, ಬಿಡ್ಲಾ? ಏಯ್ ಏನು ಗಾಳಿಪಟ ಅಣ್ಣ? ಗಾಳಿಪಟನ? ಏ ಬಿಡ ಬಿಡ. ಆಗೋಣ, ಸಖತ್ತಾಗೆ ಬಿಡ್ತಾ ಇದ್ದೀರಾ? ಅದು ಗಾಳಿಪಟ. ಇದಕ್ಕೆ ಅಣ್ಣ ನೀವ್ ನನ್ ಕರ್ಕೊಂಡ್ ಬಂದಿದ್ದು? ಏ ಅದು ಅದು ನಂಗೆ ಗಾಳಿಪಟನು ಬೇಡ, ಏನು ಬೇಡ, ನೀವ್ ಒಬ್ರೇ ಬಿಟ್ಕೊಳ್ರಣ. ಹೋಗ್ತೀನಿ. ಬಾರೋ, ಇಬ್ರು ಸೇರ್ ಬಿಡೋಣ ಬಾರೋ. ಇಲ್ಲ ಬೇಡ ಅಣ್ಣ, ನೀವ್ ಒಬ್ರೇ ಬಿಟ್ಕೊಳ್ಳಿ. ಏನೇ ಆಗ್ಲಿ, ಆ ಬ್ಲಾಕ್ ಕೈಟ್ ಸಕ್ಕತ್ತಾಗಿದೆ. ಅಚ್ಚಾ, ಮುತ್ಯಾರ ನಮಸ್ಕಾರ. ಮುತ್ಯಾರ, ನಮ್ ಮುತ್ಯಾಂದು ಪುಣ್ಯತಿಥಿ ಪೂಜೆ ಮಾಡ್ಸೋದಿತ್ರಿ ಮುತ್ಯಾರ. ಒಂದ 500 ರೂಪಾಯಿ ಐತಮ್ಮ, ಒಂದ 1000 ರೂಪಾಯಿ ಐತಿ. ಯಾವ್ದ್ ಮಾಡಿಸ್ತೀರಿ? ಅಣ್ಣ, ಅಷ್ಟ ರೊಕ್ಕ ಇಲ್ಲ ನಮ್ ಕಡೆ. ಈ ಸಲ ಒಂದ್ 500 ರೂಪಾಯಿ ಮಾಡಿಸ್ಬಿಡಮ್ಮ. ಆಯ್ತು. ಆಯ್ತ್ರಿ ಮತ್ತೆ 500 ರೂಪಾಯಿ ಮಾಡಿಸ್ಕೊತೀವ್ರಿ. ಆಯ್ತಮ್ಮ, ಪೂಜಾ ಚಲೋ ಮಾಡಮ್ರಿ. ನಾ ಹೆಂಗ್ ಹೇಳ್ತೀನಿ ಎಲ್ಲಾರು ನೀವು ಹಂಗ ಹೇಳ್ಬೇಕ? ಹಾ ರೀ ಮುತ್ಯಾರ, ಹಂಗೆ ಹೇಳ್ತೀವ್ರಿ. ಇದು ಹೂವ ಹಿಡಿಪ ನಿನ್ ಕೈಯಾಗ. ಇದು ಒಳ್ಳೆಪ್ಪ ನಿನ್ ಕೈಯಾಗ. ನಾ ಹಿಡಿಲ? ನಾ ಹಿಡಿಲ? ನಿಮ್ ಮುತ್ತಾಸುತ್ತಾನೆ, ನಮ್ಮ ಮುತ್ತಾಸುತ್ತಾನ. ನಿಮ್ ಮುತ್ತಾಸತಾನೆ, ನಮ್ಮ ಮುತ್ತಾಸತಾನ. ಏ, ಎಲ್ಲಿ ಉತ್ಸವ ಮಕ್ಕಳಿದ್ರಲಿ? ಏ, ಎಲ್ಲಿ ಉತ್ಸವ ಮಕ್ಕಳಿದ್ರಿ? ये सब क्या देखना पड़ रहा है? ಮುತ್ಯಾರ, 500 ರೂಪಾಯಿಗೆ ಈ ನಮ್ನೆ ಐತ್ರಿ. ಏನ 1000 ರೂಪಾಯಿದಂತ್ರು ಮಂದಿನೇ ಸಾಯ್ತಾರ ಅನ್ಸತ್ರಿ ಮುತ್ಯಾರ.
ರಿಮೋಟ್ ಎಲ್ಲಿ? ಇಲ್ಲೈತಲ್ ರಿಮೋಟ್. ನಾನು ಕೇಳಿದ್ ನನ್ನ ರಿಮೋಟ್ ಅಲ್ಲ, ಟಿವಿ ರಿಮೋಟು. ಟಿವಿ ರಿಮೋಟಾ? ಹೌದು ಯವ್ವ. 500 ರೂಪಾಯಿ ತಗೋಯವ್ವ, ಡಾಕ್ಟರ್ ತೋರ್ಸ್ಕೊಂಬರು. ಅಪ್ಪ ತಂಗಿಗೆ ಬಟ್ನು ಆಗಿದ್ಕ 500 ರೂಪಾಯಿ ಕೊಟ್ಟ. ನಾನು ಬಟ್ನು ಮಾಡ್ಕೋತ್ನು 50 ರೂಪಾಯಿ ಬ್ಯಾಂಡೇಜ್ಗ 450 ರೂಪಾಯಿ ಉಳಿತಾವ. ಯಪ್ಪ ಬಟ್ನು ಆಗೈತಿ. ಏನ್ ಮಾಡ್ಕೊಂಡ್ಯವ? ಇದು ಕೆಲಸ ಮಾಡದ್ ಮುಂದೆ ಕೈ ನೋವು ಆತ. ಅದಕ್ಕೇನಾಗೋದಿಲ್ಲ, ಆ ನೋವು ಮೇಲೆ ಉಚ್ಚ ಹೋಗೋ ಕಡಿಮೆ ಆಗೈತೆ. ನಿನ್ನಾಡೆ ನಾನು ಬೆಂಕಿಯಲ್ಲ ತಂಪು ಕಂಡೆನು, ನನ್ನಾಡೆ ನಾನು ಬೆಂಕಿನಲ್ಲೂ ಅಂದ ಕಂಡೆನು. ನಿನ್ನಾಡೆ ನಾನು ಬೆಂಕಿಯಲ್ಲ ತಂಪು ಕಂಡೆನು, ನನ್ನಾಡೆ ನಾನು ಬೆಂಕಿನಲ್ಲೂ ಅಂದ ಕಂಡೆನು. ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ, ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ, ಬೇವಿನಲ್ಲೂ ಸಿಹಿಯ ಕಂಡೆನು. ನಮ್ದೊಂದು 2 ಎಕರೆ ಹೊಲ ಇತ್ತು, ಎಲ್ಲ ಬೇಳೆ ಬಿದ್ದು ಹೋಗ್ಬಿಟ್ಟಿತ್ತು. ಅದು ಕ್ಲೀನ್ ಮಾಡ್ಸಕ್ಕೆ ಒಂದು 2-3 ಲಕ್ಷ ರೂಪಾಯಿ ದುಡ್ಡು ಬೇಕಾಗಿತ್ತು. ಅದಕ್ಕೆ ಸುಮ್ಮನೆ ಅದ್ರಾಗ ನಿಧಿ ಐತೆ, ಬಂಗಾರ ಐತೆ ತೆಗಿಬೇಕಂತ ಊರು ತುಂಬ ಪ್ರಚಾರ ಮಾಡಿಬಿಟ್ಟೆ. ಗೌರ್ಮೆಂಟವ್ರು ಬಂದು ನಿಧಿ ಐತೆ ಅಂತ ಎಲ್ಲ ಹುಡುಕಾಡಿ ಒಟ್ಟು ಕ್ಲೀನ್ ಮಾಡಿಬಿಟ್ರೆ ಅವ್ರಿಗೆ ಏನು ಸಿಕ್ಕಿಲ್ಲ, ಖಾಲಿ ಜಾಗ ಅಂತ ಬಿಟ್ಟು ಹೋಗ್ಬಿಟ್ರ. ಬದುಕಕ್ಕೆ ಸುಮ್ಮನೆ ತಲೆ ಬೇಕ್ರಿ ಈಗಿನ ಕಾಲದಾಗ. ಏನೇನು ಐಡಿಯಾ ಬೇಕಂದ್ರೆ ಕೇಳ್ರಿ. ಏನೋ ಮುಡದೆ ಒಳ ನರಸೀಪುರದಿಂದ ಓದಕ್ಕೆ ನ್ಯೂಸ್ ಪೇಪರ್ ತಂದಿದ್ದೀನಿ, ಓದ್ತೀನಿ ನೋಡ್ಕೋ. ಸರಿ ಸರಿ ಹೇಳು. 100 ಮೀಟರ್ ರನ್ನಿಂಗ್ ರೇಸ್ ನಲ್ಲಿ ಚಿನ್ನದ ಪದಕವನ್ನು ಕಳೆದುಕೊಂಡ ಉಸೇನ್ ಬೋಲ್ಟ್. ದಾಟ್ ನನ್ ಮಗ ಯಾವನಾರ ಓಡ್ಬೇಕಾರೆ ಕತ್ಕಾಯ್ಕ ಓಡ್ತಾನ. ಯಾರ್ಗಾರ ಸೈಡ್ ಅಲ್ಲಿ ನಿಂತಿರೋರ್ಗೆ ಕೊಟ್ಬಿಟ್ಟು ಓಡ್ಬೇಕಾನೆ. ಲಕ್ಕನೋ ಉಸೇನ್ ಬೋಲ್ಟ್ ಅವರು ರನ್ನಿಂಗ್ ರೇಸ್ ಅಲ್ಲಿ ಸೋತವ್ರೆ ಅಂತ. ಯಾರ ಜೊತೆನೋ ಇಷ್ಟೊಂದು ಚಾಟ್ ಮಾಡ್ತಾ ಇದೀಯಾ ಮಗ? ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೆ ಫಿಗರ್ ಸಿಕ್ಕೈತೆ, ಮೆಸೇಜ್ ಮಾಡ್ತಾ ಇದೀನಿ. ನೀನ್ ಯಾರ ಜೊತೆ ಮಾಡ್ತಿದ್ಯಾ? ತಮ್ಮ ಸ್ವಲ್ಪ ಸಾಮಾನು ಹಿಡ್ಕೋ. ನಮ್ ತಾತ ತುಂಬಾ ವರ್ಷದ ಹಿಂದೆ ನಂಗೊಂದು ಮಾತು ಹೇಳಿದ್ರು. 2 ಸಂದರ್ಭಗಳಲ್ಲಿ ಮಧ್ಯಸ್ಥಿಕೆ ವಹಿಸ್ಬೇಡ ಅಂತ. ಒಂದು, ಈ ಅಣ್ಣ ತಮ್ಮ ಜಗಳ, ಅಕ್ಕ ತಂಗಿ ಜಗಳ. ಯಾಕೆಂತಂದ್ರೆ ಇವ್ರ ಆಸ್ತಿಗೆ ಹಂಚ್ಕೊಂಡು ಯಾವಾಗ ಒಂದಾಗ್ತಾರೆ ಅಂತ ಹೇಳಕ್ಕಾಗಲ್ಲ. 2ನೇದ್ ಬಂದ್ಬಿಟ್ಟು ಗಂಡ ಹೆಂಡತಿ ಜಗಳ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಇವ್ರು ಯಾವ ರೇಂಜಿಗೆ ಜಗಳ ಆಡಿದ್ರು ಅಂತಂದ್ರೆ, ನ್ಯೂಸ್ ಚಾನಲ್ ಅಲ್ಲಿ ಬಂದು ಅವಳು ಹಂಗೆ ಇವ್ನು ಹಿಂಗೆ, ಅವಳು ಸರಿ ಇಲ್ಲ ಇವನ್ ಸರಿ ಇಲ್ಲ ಅಂತೇಳಿ ಅರ್ಧ ಜನ ಇವ್ರ ತಪ್ಪು ಅಂತೇಳಿ, ಅರ್ಧ ಜನ ಇವ್ರದ್ದು ತಪ್ಪು ಅಂತೇಳಿ ಎಲ್ಲ ನ್ಯಾಯ ಪಂಚಾಯತಿ ಆಯ್ತು.
ಸೆಟ್ ಮಾಡಿದ್ರೆ ಅದೇ ಚಾನಲ್ ಅಲ್ಲಿ ಹಾರ ಬದಲಾಯಿಸ್ಕೊಂಡು ಆರಾಮಾಗಿ ಇವಾಗ ಡ್ಯೂಯೆಟ್ ಸಾಂಗ್ಗಳು ಮಾಡ್ಕೊಂಡು ಫಾಲೋವರ್ಸ್ ಗೇನ್ ಮಾಡ್ಕೊಂಡು ಪ್ರಮೋಷನ್ ಮಾಡ್ಕೊಂಡು ಆರಾಮಾಗಿದ್ದಾರೆ. ಆದ್ರೆ ಇಲ್ಲಿ ಜಡ್ಜ್ ಮಾಡಿದಂತ ಜನ ಮಾತ್ರ ಪೇಚ್ ಮೋರೆ ಹಾಕೊಂಡು ನೋಡ್ತಾ ಇದ್ದಾರೆ. ಯೋಚನೆ ಮಾಡಿ, ನಮ್ ತಾತ ಅವಾಗ್ಲೇ ನಮ್ಗೆ ಈ ಮಾತು ಹೇಳಿದ್ದ. ನಮ್ ತಾತ ಗ್ರೇಟ್ ತಾನೆ. ಅಣ್ಣ ಯಾಕಣ್ಣ ಹಿಂಗ್ಯಾಕಾಗಿದೆ? ರಾತ್ರಿಗೆ ಹೋದಾಗ ನೀನ್ ಹೆಂಡತಿ ಕೊಡ್ತಾಳಿಲ್ಲ? ಏನ್ಲೇ ಊಟಣ ಊಟ ರಾತ್ರಿಗೆ ಹೋದಾಗ ಕೊಡ್ತಾಳಿಲ್ಲ? ಲಾ ಮಚ್ಚ ನಿಂಗೊಂದ್ ವಿಷಯ ಹೇಳ. ಹಾ ಹೇಳ ಮಚ್ಚ, ನೀನ್ ನೋಡಿದ್ರೆ ಒಂದ್ ವಾರದಿಂದ ಸ್ನಾನ ಮಾಡಿದೇನೋ ಅಂತ ಅನ್ಸುತ್ತೆ. ಸರಿ ಆಯ್ತಪ್ಪ, ನಾನ್ ಸ್ನಾನ ಮಾಡಲ್ಲ. ನಿನ್ ಮಕ ನೋಡ್ಕೊಂಡಿದ್ಯಾ ಯಾವತ್ತಾದ್ರು? ನೋಡ್ರೆ ಅಲ್ಲೇ ಉಜ್ಜಲ್ವಿಲ್ಲ ನೀನು ಅಂತ ಅನ್ಸುತ್ತೆ. ಅಂಕಲ್, ನಿಮ್ ಮಗ ಸಿಗರೇಟ್ ಹೊಡಿತಾನೆ. ವಿಡಿಯೋ ಇಟ್ರ ಹತ್ರ ತಾಳಿ ತೋರಿಸ್ತೀನಿ ಬಂದಿ. ಅಮ್ಮ ಸುನಂದಿ ನೋಡ. ಸುನಂದ ವೈನಿ ಏನ್ರಿ ಇಲ್ಲಿದ್ದೀರಿ? ಏನಿಲ್ರಿ, ಇವನಿಗೆ ಟ್ಯೂಷನ್ ಬರಕ್ ಹೋಗಿದ್ದೀರಿ? ತತ್ತಿದ ಆಮ್ಲೆಟ್ ತಿಂದಿವಿ. ಆಮ್ಲೆಟ್ ಇಲ್ರಿ, ಅವನಿಗೆ ವಡಾಪಾವ್ ಅದಕ್ಕೆ ಆಮ್ಲೆಟ್ ಅಂತಾದ್ರೆ ಅದಕ್ಕೆ ಗೊತ್ತಾಗೋದಿಲ್ಲ. ಹೌದಪ್ಪಿ, ಚಿಕನ್ಲೇ ಬರ್ತದ. ನಮ್ಮ ಅಪ್ಪನ ಚಿಕನ್ ತಿಂತಾನ. ಕೇಳ್ರೇನವ್ರು ಇಲ್ರಿ, ಚಿಕನ್ ಅದೇನಿಲ್ರಿ. ಮತ್ರಿ ಆರಾಮ್ರಿ? ಮಕ್ಕಳದೆಲ್ಲ ಹೆಂಗಿದಾರಿ? ನಮ್ಮಮ್ಮ ನಮ್ಮ ಅಜ್ಜಿ ಜೋಡಿ ಬಾಜ್ ಜಗಳಾಡ್ತಾರ್ರಿ. ಆಮೇಲೆ ಅವ್ರು ಕೇಳ್ರಿ, ನಿನಗೆ ನಿಮಗ್ ಗುರ್ತೇ ಇಲ್ರಿ ನಮ್ಮ ಅತ್ತೆ ಹೆಂಗಿದಾಳ ಅಂತ ಹೇಳಿ ನಿಮಗ್ ಹೇಳಿದ್ನಲ್ಲ. ಕೆಟ್ಟ ಕಿರಿಕಿರಿದಾರ ಅಂಟೆ ನಿಮ್ ಮುಖ ಏನೋ ಅಂದಿಕೊಂಡಿದ್ದೆ. ನಾ ಅಂದಿಲ್ರಿ, ಹಂದಿ ಕೊಂಡೆ ಅಂದಿಲ್ರಿ. ನಾ ಹಂದಿನ ಇಲ್ಲಿ ಬಾಯ್ಲೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನನ್ನ ವಿಡಿಯೋ ಕನ್ನಡದಾಗೆ ಇರ್ತಾವ ಅಂತಂದ್ರೆ ಇದ್ರ ಅರ್ಥ ಇದಲ್ಲ, ನನಗೆ ಇಂಗ್ಲಿಷ್ ಬರಲ್ಲ ಅಂತೇಳಿ. ಇಂಗ್ಲಿಷ್ ಈಸ್ ಕಮಿಂಗ್ ಟು ಮೀ, ಓಕೆ, ಎವ್ರಿ ಡೇ. ಬಟ್ ಹಾಟ್ಯ ಕುರ್ಸಾಲ್ಯ ಮೂರು ಬಿಟ್ಟವನ ಕಿಸ್ಬೈ ಇವಕ್ ಇಂಗ್ಲಿಷ್ ಒಳಗೆ ಏನಂತಾರ? ಕನ್ನಡದಾಗ ಈ ತರ ಖಾರಾಗಿ ಮಾತಾಡಕ್ ಬರ್ತದ್ರು. ಅದಕ್ಕೆ ಜೈ ಕರ್ನಾಟಕ, ಆಲ್ ಖರ್ಚ ಮಾತಾಡ್ರಿ ಕನ್ನಡದಾಗ. ನಾವೆಷ್ಟು ಶ್ರೀಮಂತರು ಗೊತ್ತಾ? ಅಲ್ಲಿ ಕಾಣ್ತಿರೋ ಬಿಲ್ಡಿಂಗ್ ಅಷ್ಟು ನಮ್ದೇ. ನಮ್ ಕಾರ್ ಏನೋ ಪಂಚರ್ ಆದ್ರೆ ನಾವು ಟೈರ್ ಚೇಂಜ್ ಮಾಡಲ್ಲ, ಕಾರನ್ನೇ ಚೇಂಜ್ ಮಾಡ್ತೀವಿ. ಅಣ್ಣ, ನಿಂಗೆ ಎಷ್ಟು ಸರಿ ಹೇಳಿದೀನಿ, ಹಾಲು ತರಬೇಕಾದ್ರೆ ನನ್ನ ಫ್ಲೈಟ್ ತಗೊಂಡು ಹೋಗೋಣ ಅಂತೇಳಿ. ಒಂದು ದಿನ ಒಂದು ಆನೆ ನದಿಯಲ್ಲಿ ಸ್ನಾನ ಮುಗಿಸಿಕೊಂಡು ಶಾಂತವಾಗಿ ಹೋಗುತ್ತಿತ್ತು. ಸೇತುವೆಯ ಬಳಿ ಕೆಸರಿನಲ್ಲಿ ಮುಳುಗಿದ್ದ ಕೊಳಕು ಹಂದಿಯೊಂದು ಆನೆಗೆ ಎದುರಾಗುತ್ತದೆ. ಅದನ್ನು ನೋಡಿದ ಆನೆ ಶಾಂತವಾಗಿ ಪಕ್ಕಕ್ಕೆ ಸರಿದು ಆ ಹಂದಿಗೆ ಹೋಗಲು ದಾರಿ ಮಾಡಿಕೊಡುತ್ತದೆ. ಹಂದಿ ದರ್ಪದಿಂದ ಮುಂದೆ ಸಾಗುತ್ತದೆ. ನೋಡಿ, ನಾನೆಷ್ಟು ಬಲಶಾಲಿ. ಆ ದೈತ್ಯ ಆನೆ ಕೂಡ ನನಗೆ ಹೆದರಿ ಪಕ್ಕಕ್ಕೆ ಸರಿದು ದಾರಿ ಬಿಟ್ಟಿತು. ಇದನ್ನು ಕೇಳಿದ ಇತರ ಆನೆಗಳು ಆನೆಯ ಬಳಿ ಬಂದು ಕೇಳುತ್ತವೆ, ನೀನು ನಿಜವಾಗಲೂ ಆ ಹಂದಿಗೆ ಹೆದರಿ ದಾರಿ ಬಿಟ್ಟಿಯಾ? ಆಗ ಆನೆ ಹೇಳಿತು, ನಾನು ಅದನ್ನು ಸುಲಭವಾಗಿ ಹೊಸಕಿ ಹಾಕಬಹುದಿತ್ತು. ಆದರೆ ನಾನು ಶುಚಿಯಾಗಿದ್ದೆ, ಅದು ಕೆಸರಾಗಿತ್ತು. ನಾನು ಅದನ್ನು ಮುಟ್ಟಿದ್ದರೆ ನಾನು ಕೊಳಕಾಗುತ್ತಿದ್ದೆ. ನಾನು ಸರಿದು ಹೋದಿದ್ದು ಭಯದಿಂದಲ್ಲ, ನನ್ನ ಶುಚಿತ್ವ ಉಳಿಸಿಕೊಳ್ಳಲು. ಜೀವನದಲ್ಲಿ ಕೆಲವರು ಆ ಕೆಸರಿದ್ದಂತೆ. ಕೆಸರಿನ ಮೇಲೆ ಕಲ್ಲು ಹಾಕಿದರೆ ಆ ಕೆಸರು ನಿಮ್ಮ ಮುಖಕ್ಕೆ ಸಿಡಿಯುತ್ತೆ. ಎಲ್ಲರ ಜೊತೆ ವಾದ ಮಾಡಿ ನಿಮ್ಮ ಬೆಲೆ ಕಳಕೋಬೇಡಿ. ನೆನಪಿಡಿ, ನಿಮ್ಮ ಮಟ್ಟಕ್ಕಿಲ್ಲದವರ ಜೊತೆ ಜಗಳ ಆಡುವುದಕ್ಕಿಂತ ಮೌನವಾಗಿ ಅವರನ್ನು ನಿರ್ಲಕ್ಷ್ಯ ಮಾಡುವುದೇ ನೀವು ಅವರಿಗೆ ನೀಡುವ ಅತಿ ದೊಡ್ಡ ಶಿಕ್ಷೆ.